ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ, ಅದ್ರ ಬಗ್ಗೆ ಮಾತಾಡೋಣ. ಈಗ ಎಲ್ಲರ ಫ್ಯಾಮಿಲಿ ಒಬ್ಬೊಬ್ಬರಾಗಿ ಫ್ಯಾಮಿಲಿಯವರು ಬರ್ತಾ ಇದ್ದಾರೆ. ಈಗ ಆಲ್ರೆಡಿ ತ್ರಿವಿಕ್ರಮ್ ಅವರ ತಾಯಿ, ಭವ್ಯ ಅವರ ತಾಯಿ, ಅಕ್ಕನ ಮಗಳು ಎಲ್ಲರೂ ಬಂದಾಯಿತು. ನಿನ್ನೆ ಮಾತ್ರ ತ್ರಿವಿಕ್ರಮ್ ಅವರ ತಾಯಿ ಬಂದಿದ್ದು ಮತ್ತೆ ತ್ರಿವಿಕ್ರಮ್ ಅವರನ್ನ ಭೇಟಿ ಮಾಡಲಿಕ್ಕೆ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದು. ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ತ್ರಿವಿಕ್ರಮ್ ಅವರ ತಾಯಿ ಭವ್ಯ ಅವರಿಗೆ ಏನ್ ಹೇಳಿದ್ರು ಅದು ನಿಜವಾಗ್ಲೂ ಶಾಕಿಂಗ್ ಆಗಿತ್ತು ಅಂತ ಹೇಳ್ಬೋದು. ಪೂರ್ತಿ ವಿಡಿಯೋ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಎಪಿಸೋಡ್ ಅಲ್ಲಿ ನೀವು ನೋಡ್ತಾ ಇರೋದು ಮೋಕ್ಷಿತಾ ಅವರ ತಂದೆ ತಾಯಿ ಮತ್ತೆ ಮೋಕ್ಷಿತಾ ಅವರ ತಮ್ಮ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಆಕ್ಚುಲಿ ಮೋಕ್ಷಿತಾ ಅವರು ಗ್ರೇಟ್ ಅಂತ ಹೇಳ್ಬೋದು. ತಮ್ಮನನ್ನ ಒಂದು ಅಂಗವಿಕಲ ತಮ್ಮ ಇದ್ರು ಅದನ್ನ ಕೇರ್ ಆಗಿ ಅವನ್ನ ಕೇರ್ ಆಗಿ ನೋಡಿಕೊಂಡು ಕಣ್ಣೀರು ಹಾಕ್ತಾರೆ. ಆಮೇಲೆ ಕಳೆದ ಕೆಲವೊಂದು ದಿನಗಳ ಹಿಂದೆ ನೋಡಿದಾಗ್ಲೂ ಸಹ ಅವರು ವಿಟಿ ನೋಡಿದಾಗ್ಲೂ ತಮ್ಮನನ್ನು ಎಷ್ಟು ಕೇರ್ ಮಾಡ್ತಾರೆ ಅವರು ಅಂದರೆ, ಮದುವೆ ಆದ ಎಲ್ಲಿ ನೆಕ್ಸ್ಟ್ ಏನಾದರೂ ಮದುವೆ ಆದರೆ ಎಲ್ಲಿ ನಮ್ಮ ತಮ್ಮನ್ನ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡುವಷ್ಟು ಲೆವೆಲ್ಗೆ ತಮ್ಮನ್ನ ನೋಡ್ಕೊತಾ ಇದ್ದಾರೆ. ನಿಜವಾಗ್ಲೂ ಆ ವಿಚಾರದಲ್ಲಿ ಮೋಕ್ಷಿತಾ ಅವರು ಗ್ರೇಟ್ ಅಂತ ಹೇಳ್ಬೋದು. ಓಕೆನಾ. ಆಮೇಲೆ ನಿನ್ನೆ ಎಪಿಸೋಡಲ್ಲಿ ತ್ರಿವಿಕ್ರಮ್ ಅವರ ತಾಯಿ ಭವ್ಯ ಅವರಿಗೆ ಸರಿಯಾಗಿ ಟಾಂಗ್ ಕೊಡ್ತಾರೆ. ಮಾತ್ರ ಭವ್ಯ, ತ್ರಿವಿಕ್ರಮ್ ಮತ್ತೆ ತ್ರಿವಿಕ್ರಮ್ ಅವರ ತಾಯಿ 3 ಜನ ಕುತ್ಕೊಂಡಿರ್ತಾರೆ, ಮಾತಾಡ್ತಾ ಇರ್ತಾರೆ. ಅವಾಗ ಭವ್ಯ ಅವ್ರನ್ನ ಮಾತಾಡ್ಸ್ತಾ ಇರಬೇಕಾದ್ರೆ ತ್ರಿವಿಕ್ರಮ್ ಅವರ ತಾಯಿ, ನೀನು ಅದೊಂದು ಕೆಲಸ ಮಾಡಿ ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಏನು ಕೆಲಸ ಅಂತ ನೋಡೋದಕ್ಕೆ ಹೋದ್ರೆ, ಆ ಬಾಲನ್ನು ನೀನು ತಗೋಬಾರ್ದಾಗಿತ್ತು, ಬೇರೆ ಯಾರಿಗಾರ ಕೊಡಬೇಕಾಗಿತ್ತು. ಆ ಬಾಲ್ ಮುಟ್ಬಿಟ್ಟು ನೀನು ಈಗ ಬೇರೆಯವರು ವಿನ್ ಆಗೋದನ್ನ ನೀನು ತಪ್ಪಿಸ್ಬಿಟ್ಟೆ, ನಿನ್ನಿಂದ ತಪ್ಪು ಹೋಯ್ತು ಬೇರೆಯವ್ರು ವಿನ್ ಆಗೋದು. ಅದರ ಜೊತೆಯಲ್ಲಿ ನೀನು ಕ್ಯಾಪ್ಟನ್ಸಿ ಕೂಡ ಬಿಟ್ಕೊಡ್ಬೇಕಾಗಿತ್ತು ಅಂತ ಹೇಳಿದ್ರು. ಅವಾಗ ಮಾತ್ರ ಭವ್ಯ ಅವರ ಫೇಸ್ ಫುಲ್ಲು ಡಲ್ ಆಗಿಬಿಡ್ತು. ಆ್ಯಕ್ಚುಲಿ ಅದು ರಿಯಾಲಿಟಿ. ಯಾಕೆಂದರೆ ನನ್ನಿಂದ ಮಿಸ್ಟೇಕ್ ಆಗಿದೆ ಅನ್ನೋದನ್ನ ಭವ್ಯ ಅವರು ಒಪ್ಕೊತಾ ಇಲ್ಲ. ಮತ್ತು ಕ್ಯಾಪ್ಟನ್ಸಿ ಬಿಟ್ಕೊಡ್ತೀನಿ ಅಂತ ತ್ರಿವಿಕ್ರಮ್ ಹತ್ರ ಹೇಳಿದ್ರು. ಅದು ಬಿಟ್ಕೊಟ್ಟಿದ್ರೆ ಇನ್ನೊಂದು ಲೆವೆಲ್ಲಿಗೆ ಹೋಗ್ತಾ ಇದ್ರು. ತ್ರಿವಿಕ್ರಮ್ ಅವರ ತಾಯಿ ಹೇಳೋದ್ರಲ್ಲಿ ಅರ್ಥ ಇದೆ ಅಂತ ನನಗನ್ನಿಸ್ತಾ ಇದೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಮತ್ತೊಮ್ಮೆ ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.